ಬಂದೇನೆ ಉಮಾ. ಹ್ಞೂ, ಹೋಗಿ ಅದೇನು ಆರತಿ ತಟ್ಟೆ ಎಲ್ಲ ರೆಡಿ ಮಾಡು. ಮನೆ ತುಂಬಿಸ್ಕೊಂಬನ ಗೊತ್ತಾಗ್ತೈತೆ. ಅದಕ್ಕೆ ಕಣಮ್ಮ ಗಿರಿನ್ ಬಂದೆ. ಗಂಡು ಏನೋ ಬರ್ತಾರೆ, ಮನೆ ತುಂಬಿಸ್ಕೊಂಬನ ಆರತಿ ಮಾಡೋಣ ಅಂತಾನೆ ಬಂದಿದ್ದು ನಾನು. ಅದೇನೇನು ಮನೆ ತುಂಬಿಸ್ಕೊಂಬ ಕೊಳಕ್ಕೆ ಹೋಗಿ ಎಲ್ಲ ರೆಡಿ ಮಾಡೋಕೆ ಹೋಗಿ. ನನ್ನ ಜೀವನ ಮುಂದೆ ಹೆಂಗಿರುತ್ತೋ ಏನೋ. ನನ್ನ ಜೊತೆ ಅಮ್ಮು ಹೊಂದ್ಕೊಂಡು ಹೋಗ್ತಾಳ. ಎಷ್ಟು ಎದುರುತ್ತಿದ್ದಾಳೆ. ತಾಳಿ ಕಟ್ಟಬೇಕಾದ್ರೆ ಕಣ್ಣೀರು ಹಾಕಿದ್ಲು ಅಂದರೆ ಎಷ್ಟು ಎದುರುತ್ತಿದ್ದಾಳೆ. ಅವಳು ನಡುಕ್ತಿದ್ದಾಳೆ. ನಡುಕ್ತಾನೆ ಪೂಜೆ ಮಾಡ್ತಿದ್ದಾಳೆ. ಪುರೋಹಿತರು ಹೇಳ್ಕೊಡೋ ಮಂತ್ರ ಹೇಳೋದನ್ನು ಎಲ್ಲದನ್ನು ನಡುಕ್ತಾನೆ ಮಾಡ್ತಿದ್ದಾಳೆ. ಅಷ್ಟು ಎದುರುಕೊಳ್ಳೋಳು ನನ್ನ ಜೊತೆ ಮುಂದೆ ಹೊಂದ್ಕೊಂಡು ಹೋಗ್ತಾಳ. ಏನೋ ಒಂದು ಗೊತ್ತಾಗ್ತಿಲ್ಲ. ಈ ಕಡೆ ಅಕ್ಕ ಬಾವ ಎಲ್ಲ ಬಲವಂತ ಮಾಡಿ ನನ್ನನ್ನು ಮದುವೆಗೆ ಒಪ್ಸಿದ್ರು. ಅವಳನ್ನು ಅಷ್ಟೇ ಒತ್ತಾಯ ಮಾಡಿ ಮದುವೆ ಮಾಡಿದ್ದಾರೆ. ನೋಡಬೇಕು ಮುಂದೆ ಹೇಗೆ ಹೊಂದ್ಕೊಂಡು ಹೋಗ್ತಾಳೋ ಅಂತ. ಫಸ್ಟು ಅವಳು ಎದುರ್ಕೊಳ್ಳೋದು ಬಿಟ್ಟು ನನ್ನ ಹತ್ರ ಫ್ರೀಯಾಗಿ ಮಾತಾಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆ ಎದುರಿಗೆ ಯಾವಾಗ ಹೋಗುತ್ತೋ ಏನೋ. ಏನು ಮಾಡ್ತಾಳಮ್ಮ ಸುಮ ನಿಮ್ಮ ಅಕ್ಕ? ಇನ್ನೂ ತರಲೇ ಇಲ್ಲ ಆರತಿ ತಟ್ಟೆ. ಇನ್ನೇನು ನೀವೇ 3 ಜನ ಇದ್ದೀರಲ್ಲ, ಆರತಿ ಮಾಡಿಬಿಡ್ರತ್ತ. ಹ್ಞೂನಕ್ಕ, ನಾವೇ ಮಾಡಿಬಿಡೋಣ ಇನ್ನೇನು. ಅಕ್ಕ ಪ್ಲೀಸ್, ಇವಾಗೇನೆ ಅಮ್ಮ ಬೇಜಾರಾಗಿದ್ದಾಳೆ. ಮತ್ತೆ ಇನ್ನೇನು ನೀವೆಲ್ಲ ಜಾಸ್ತಿ ಪ್ರೋಗ್ರಾಮ್ ಎಲ್ಲ ಇಟ್ಕೊಡ್ಬೇಡಿ. ಸುಮ್ಮನೆ ಒಳಗೆ ಕರ್ಕೊಂಡೋಗಿ. ಅಂತ ಹೇಳಪ್ಪ, ಆರತಿ ಬೆಳಗ್ಗೆ ಒಳಗೆ ಕರ್ಕೊಂತೀವಿ, ಇನ್ನೇನು ಮಾಡಲ್ಲ. ಹೆಸರಾದ್ರೂ ಹೇಳು, ಒಳಗೆ ಬರ್ರಪ್ಪ. ನನಗೆ ಮಾವನ್ ನೋಡಿದ್ರೇ ಭಯ ಆಗುತ್ತೆ. ಅಜ್ಜಿ ಅದರಲ್ಲಿ ಹೆಸರು ಬೇರೆ ಕೇಳ್ತಿದ್ಯಲ್ಲಪ್ಪ. ಅಜ್ಜಿ, ನಾನು ನನ್ನ ಹೆಂಡತಿ ಅಮೃತ ಬಂದಿದ್ದೀವಿ. ಮನೆ ಒಳಗೆ ಬರಕ್ಕೆ ಬಿಡ್ತೀರಾ? ಈಗ ನೀನು ಹೇಳೆ. ಹೂನಮ್ಮ, ಹೇಳ್ಬೇಕು, ಹೇಳು ಅಮೃತ. ಅದು ಅದು ನಾನು ಮಾವನ ಜೊತೆ ಬಂದಿದ್ದೀನಿ. ಜೋರಾಗಿ ಹೇಳಮ್ಮ. ನೀಟಾಗಿ ಹೇಳೆ. ನಿಮ್ಮ ಅಮ್ಮಂಗೆ ಒಂದು ಹೆಸರಿಲ್ವೇನೆ? ಅವಳು ಎದ್ರುಕೊಂಡಿದ್ದಾಳೆ, ಸುಮ್ಮನೆ ಬಿಟ್ಬಿಡು ಸಾಕು. ನಾನು ನನ್ನ ಮಾವ ಶಕ್ತಿ ಜೊತೆ ಬಂದಿದ್ದೀನಿ. ಸಾಕು, ಒಳಗೆ ಕರ್ಕೊಳ್ರಕ್ಕ. ಸರಿ ಬಾರಮ್ಮ ಅಮೃತ. ಹೋಗಮ್ಮ ಅಮೃತ, ನೀನು ಯಾವಾಗ ಬಂದಾಗ ಇರ್ತಿದ್ದಲ್ಲ ಆ ರೂಮ್ನಾಗ ಹೋಗಿ ಸೀರೆ ಎಲ್ಲ ಬಿಚ್ಚಕ್ಕಿ ಬೇರೆ ಯಾವ್ದಾನ ನಿನಗೆ ಮೆತ್ತಗಿರೋ ಸೀರೆ ತಗೊಂಡು ಉಟ್ಕೊ ಹೋಗಮ್ಮ. ಬೆಳಗ್ಗೆಯಿಂದ ಪಾಪ ಅದ್ರಾಗೆ ಇದೆಯಾ. ಹೋಗಿ ಒಳಗೆ ಹೋಗಿ ಕರ್ಕೊಂಡು ಹೋಗಮ್ಮ. ಉಮಾ ಸುಮಾ ಕರ್ಕೊಂಡೋಗಿ ಹಚ್ಚು ನಿಮ್ಮ ಅಕ್ಕನ. ಮಕ್ಕಂಗೂ ಗೊತ್ತೇಳು, ಈ ಮನೆಗೇನೆ ನಮ್ಮ ಅಕ್ಕೇನೋ ಸೊಬ್ಳೇನಲ್ಲ. ಯಾವಾಗೂ ಮಾತು ಜಾಸ್ತಿನೇ. ನಡಿಯ ಒಳಗೆ ಬಾರಮ್ಮ. ಫಸ್ಟ್ ಒಳಗೆ ಬಂದಮೇಲೆ ದೇವ್ರ ಮನೆಗೆ ದೀಪ ಹಚ್ಚಿ ಆಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕ. ಸರಿ ದೊಡ್ಡಮ್ಮ. ಯಾಕೆ ಮಾವ ಇಷ್ಟೊತ್ತಿನ ತನಕ ಚೆನ್ನಾಗೇ ಇದ್ರಲ್ಲ, ಏನಾಯ್ತು ಮಾವ? ಯಾಕೋ ರೋಗು, ಏನಾಯಿತು? ಏನು ಯೋಚನೆ ಮಾಡ್ತಿದ್ಯಾ? ಇನ್ನೇನು ಯೋಚನೆ ಮಾಡಲಣ್ಣ, ದೊಡ್ಡ ಮಗಳದೇ ಚಿಂತೆ. ಎಲ್ಗೋದ್ಲೋ ಏನೋ, ಬೆಳಗ್ಗೆಯಿಂದ ಹುಡುಕಿಸ್ತಿದ್ದೀನಿ. ಸುತ್ತಮುತ್ತಲೊಳ್ಳೆಗೆಲ್ಲ ಎಲ್ಲಾದರೂ ನೋಡಿದ್ರಾ, ಎದ್ದು ಹೋಗ್ಬೇಕಾದ್ರೆ ಬಸ್ಸಲ್ಲೋ ಎಲ್ಲಾದರೂ ಅಂತ ಕೇಳ್ತಿದ್ದೀನಿ. ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾವಳೆ. ಎಲ್ಲಿಗೆ ಹೋದ್ಲೋ ಏನೋ. ಬೆಳಗ್ಗೆ ಮನೆ ದೇವ್ರಿಗೆ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಹೋದವಳು ಬರಲೇ ಇಲ್ಲ. ಇಲ್ಲಿ ನೋಡಿದರೆ ಲೆಟ್ರ್ ಬರ್ದಿಕ್ಕೆ ಹೋಗೇಳೆ ಅಂತ ಹೇಳ್ತಾರೆ. ಚಿಂತೆ ಇಲ್ದಂಗಿರುತ್ತಾ? ಹೆಂಗೋ ಮದುವೆ ಮಾಡಿ ಬೆಲೆ ಉಳಿಸ್ಕೊಂಡಿದ್ದೀನಿ, ಎರಡನೇವಳನ್ನ ಕೊಟ್ಟು. ಈಗ ದೊಡ್ಡ ಮಗಳು ಎಲ್ಲೋದ್ಲು ಏನು ಅಂತ ಚಿಂತೆ ಮಾಡಲೇಬೇಕಲ್ವ ಅಣ್ಣ. ವಾ, ನೀವೇನು ಯೋಚನೆ ಮಾಡಬೇಡಿ. ನನಗೆ ಗೊತ್ತು. ನನಗೊಬ್ರು ಫೋನ್ ಮಾಡಿ ಹೇಳಿದ್ರು ಅಚ್ಚು ಎಲ್ಲೋಗಿದ್ದಾಳೆ ಅಂತ. ನಿಜವಾಗೂ ನಮ್ಮ ಅಪ್ಪು ಎಲ್ಲಿದ್ದಾಳೆ ಅಂತ ಗೊತ್ತೇನಪ್ಪ? ಎಲ್ಲಿಗೆ ಹೋಗಿದ್ದಾಳಪ್ಪ ನಮ್ಮ ಅಪ್ಪು? ನೀವೇನು ಎದುರ್ಕೊಳ್ಬೇಡಿ ಮಾವ. ಅವಳು ಸಿಟಿಗೆ ಹೋಗಿದ್ದಾಳೆ. ಇಷ್ಟು ದಿನ ಹಾಸ್ಟೆಲಲ್ಲಿ ಇದ್ಲಲ್ವಾ, ಅಲ್ಲಿಗೆ ಹೋಗಿದ್ದಾಳಂತೆ. ಯಾವಾಗೋ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಯಾವಾಗ ಅವ್ರ ಬಗ್ಗೆ ವಿಚಾರಿಸ್ಕೊಂಡು ಬರ್ತಾ ಇದ್ನಲ್ಲ, ಅಲ್ಲಿನ ವಾರ್ಡನ್ಗೆ ಯಾವಾಗಾದ್ರೂ ಅವಾಗವಾಗ ಸ್ವಲ್ಪ ದುಡ್ಡು ಕೊಡ್ತಾ ಇದ್ದೆ. ಚೆನ್ನಾಗಿ ನೋಡ್ಕೋ, ಅವ್ರನ್ನ ಹುಷಾರಾಗಿ ನೋಡ್ಕೋ ಅಂತ. ಅದಕ್ಕೇ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ಲು. ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಮಾಡಿ ಹೇಳಿದ್ರು ಮಾವ ಹಾಸ್ಟೆಲಿಗೆ ಬಂದಿದ್ದಾಳೆ ಅಂತ. ನನಗೂ ಅದೇ ಚಿಂತೆ ಆಗ್ತಿದೆ. ಅಷ್ಟೊಂದೆಲ್ಲ ಇಷ್ಟಪಟ್ಟು ಶಾಪಿಂಗ್ ಮಾಡಿ ಒಡವೆ ಬಟ್ಟೆ, ನನಗೆ ಅದು ಬೇಕು ಇದು ಬೇಕು, ಮೇಕಪ್ ಆಗಿರಬೇಕು ಹೀಗಿರಬೇಕು, ನಾನು ನನ್ನ ಮಾವ ಒಂದೇ ಥರ ಡ್ರೆಸ್ಸು ಹಾಕ್ಕೋಬೇಕು, ಒಂದೇ ಕಲರಿಂದ ಹಾಕ್ಕೋಬೇಕು, ಆ ಥರ ರಿಸೆಪ್ಷನ್ಗೆ ಆ ಥರ, ಮುಹೂರ್ತಕ್ಕೆ ಈ ಥರ ಅಂತ ಏನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮದುವೆಗೆ ಖುಷಿಯಾಗಿ ಇದ್ದವಳು, ಮದುವೆ ಇನ್ನೊಂದು 2-3 ಗಂಟೆ ಐತೆ ಅನ್ಬೇಕಾದ್ರೆ ಯಾಕೆ ಹೋದ್ಲು? ಅದಕ್ಕೆ ಕಾರಣ ಏನು? ಅವಳು ಸುಮ್ಮನೆ ಹೋಗೋ ಅಂಥವಳಲ್ಲ. ಬರೀ ಓದಿನ ನೆಪ ಇಟ್ಕೊಂಡು ಹೋಗಿದ್ದಾಳೆ ಅಂದರೆ ಏನೋ ದೊಡ್ಡ ಕಾರಣನೇ ಇದೆ. ಯಾಕಂದರೆ ಅವಳಿಗೆ ನಾನು ಇನ್ನೂ ಓದ್ತೀನಿ ಮಾವ ಅಂತ ಹೇಳೋಷ್ಟು ಧೈರ್ಯ ಅವಳಿಗಿತ್ತು. ಅಮ್ಮು ಆದರೆ ಇನ್ನೂ ಹೆದರ್ಕೋತಾಳೆ. ಅದು ನಿಜನೇ ಅಪ್ಪ, ಅದೇನೋ ನಿಜವೇ. ಅಮ್ಮಗೆ ಮಾತ್ರನೇ ನಿನ್ನನ್ನು ಕಂಡ್ರೆ ಭಯ. ಆದರೆ ಅಪ್ಪುಗೂ ಅಚ್ಚುಗೂ ಅವ್ರಿಗೆಲ್ಲ ನಿನ್ನ ಜೊತೆ ಆಡಿ ಬೆಳೆದವ್ರಲ್ವಾ, ನಿನ್ನ ಕೈ ತುತ್ತಿಂದು ಬೆಳೆದವರು. ನೀನಂದರೆ ಇಷ್ಟನೇ ಅವ್ರಿಗೆ. ಅಮೃತನೂ ಅಷ್ಟೇನು ಹೆದರ್ಕೊಳ್ಳಲ್ಲ. ಅವರಿಬ್ಬರು ನಿನ್ನ ಎದುರಿಗೆ ಏನು ಬೇಕಾದರೂ ಅವ್ರ ಮನ್ಸಾಗಿರೋದನ್ನ ಹೇಳ್ಕೊಳ್ಳೋ ಅಷ್ಟು ಫ್ರೀಯಾಗೆ ನಿನ್ನ ಜೊತೆ ಇರ್ತಾರೆ. ಆದರೆ ಅದೇನೇ ನನಗೂ ಅರ್ಥ ಆಗ್ತಿರೋದು. ಇಲ್ಲ ಓದ್ತೀನಿ, ಇನ್ನೊಂದು ಸ್ವಲ್ಪ ದಿನ ಇಟ್ಕೊಳ್ರಿ ಅಂತ ಹೇಳ್ಬೇಕಿತ್ತಲ್ವ. ಆದರೆ ಯಾಕೆ ಓದ್ಲು ಅಂತ ನನಗೆ ಯೋಚನೆ ಆಗೈತೆ. ತಿಳ್ಕೊತೀನಿ ಮಾವ, ಎಲ್ಲ ತಿಳ್ಕೊತೀನಿ.
ಯಾಕೆ ಹೋಗಿದ್ದಾಳೆ ಯಾವ ಕಾರಣಕ್ಕೆ ಹೋಗಿದ್ದಾಳೆ ಅಂತ ನನಗೆ ಒಂದು ಸ್ವಲ್ಪ ಒಂದೆರಡು ದಿನ ಟೈಮ್ ಬೇಕು ಮಾವ. ಅದಕ್ಕೆ ಈಗ ಗೊತ್ತಾಗಿದೆಯಲ್ಲ ಸೇಫಾಗೆ ಅರ್ಪಿತಾ ಹಾಸ್ಟೆಲಿಗೆ ಹೋಗಿದ್ದಾಳೆ ಅಂತ ವಾರ್ಡನ್ ಕಾಲ್ ಮಾಡಿ ಅವ್ರು ಹೇಳಿದ್ರಲ್ವಾ. ಸೊ ಇನ್ನು ದೊಡ್ಡ ಮಗಳ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಒಂದು 2-3 ದಿನ ನನಗೆ ಟೈಮ್ ಕೊಡಿ. ನಾನೇ ಹೋಗಿ ಹಾಸ್ಟೆಲ್ ಹತ್ರ ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ. ಅದನ್ನ ಮಾಡು ಶಕ್ತಿ. ಹ್ಞೂ, ನನಗೆ ಅಮ್ಮು ಬಗ್ಗೆ ಚಿಂತೆ ಇಲ್ಲ. ಅಪ್ಪು ಬಗ್ಗೆನೇ ಏನಾಯಿತು ಯಾಕೆ ಹಿಂಗಾಯಿತು ಅಂತಲೇ ನನಗೆ ಕೊರಗ್ತಾ ಐತೆ. ಆದಷ್ಟು ಬೇಗ ಹೋಗಿ ಕರ್ಕೊಬರಪ್ಪ. ಮತ್ತು ನಾನು ನಿಮಗೆ ಆ ಹಾಸ್ಟೆಲಲ್ಲಿ ಇದ್ದಾಳೆ ಅಂತ ಹೇಳಿದ್ದೀನಂತ ನೀವು ಅವಳ ಹತ್ರ ಹೋಗೋದು ಬೇಡ, ಅವಳಿಗೆ ಫೋನ್ ಮಾಡಿ ಕೇಳೋದು ಬೇಡ. ನೀವು ಸುಮ್ಮನೆ ಇದ್ಬಿಡಿ. ಮತ್ತೆ ಗಾಬರಿಯಾಗಿ ಅಲ್ಲಿಂದನೂ ಎಲ್ಲಾದರೂ ಹೋಗ್ಬಿಡ್ತಾಳೆ. ಯಾಕೆ ಬೇಕು? ಯಾರಿಗೂ ಗೊತ್ತಿಲ್ಲದೆ ಇರೋ ಥರನೇ ಇರೋಣ. ಈ ವಿಚಾರ ಮನೇಲಿ ಅಮ್ಮನ ಹತ್ರ ಆಗಲಿ ಅಕ್ಕಂದ್ರಿನ ಹತ್ರ ಆಗಲಿ ಯಾರ ಹತ್ರನೂ ಹೇಳೋಕೆ ಹೋಗಬೇಡಿ ನೀವು. ಅಷ್ಟು ಅವಳು ಮನೆ ಬಿಟ್ಟು ಹೋಗೋಕ್ಕೆ ಕಾರಣ ಏನು, ಏನಾಗಿದೆ, ಅವಳ ಮನಸ್ಸಲ್ಲಿ ಏನಿದೆ, ಏನಾದರೂ ಕೊನೆ ಮೂಮೆಂಟಲ್ಲಿ ಯಾರಾದರೂ ಏನಾದರೂ ಎದುರಿಸಿದ್ರಾ, ಯಾಕೆ ಅಂಥ ಸಿಚುವೇಶನ್ ಯಾಕೆ ಬಂತು ಹೋಗೋಕ್ಕೆ, ಅದೆಲ್ಲ ನಾನು ವಿಚಾರಿಸ್ಕೊಂಡು ಅವಳನ್ನು ಕರ್ಕೊಂಬರ್ತೀನಿ. ಅಲ್ಲಿವರೆಗೂ ನೀವು ಯಾರು ಅವಳು ಎಲ್ಲಿದ್ದಾಳೆ ಅಂತ ಮನೇಲಿ ತಿಳಿಸ್ಬೇಡಿ. ನೀವು ಯಾರು ಅವಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕಿರಣ್ಗೂ ಕಿಶೋರ್ಗೂ ಹೇಳಿ. ನಾವು ತಾಳಿ ಕಟ್ಟಿದಾದ್ಮೇಲೆ ಅಲ್ಲಿಂದ ಅಲ್ಲಿಗೆ ಹಂಗೆ ಹೋದ್ರು, ಹುಡುಕ್ತೀವಿ ಅಪ್ಪುನ ಅಂತ. ಎಲ್ಲರ ಮುಂದೆ ಹೇಳೋದು ಬೇಡ ಅಂತ ಸುಮ್ಮನೆ ಇದ್ದೆ. ಅಲ್ಲಿಂದನೂ ಎಲ್ಲಾದರೂ ನಮಗೆ ಗೊತ್ತಿಲ್ಲದ ಹತ್ರ ಹೋಗ್ಬಿಟ್ರೆ ಕಷ್ಟ ಅಲ್ವಾ ಮಾವ? ಹ್ಞೂನಪ್ಪ, ಅದು ನಿಜನೇ ಕಣಪ್ಪ. ನೀನೇ ಹೋಗಿ ಎಲ್ಲ ವಿಚಾರಿಸ್ಕೊಂಡು ಅವಳನ್ನ ಕರ್ಕೊಂಬಾರಪ್ಪ. 2-3 ದಿನ ಲೇಟ್ ಆದರೂ ಪರವಾಗಿಲ್ಲ. ದಿನ ವಾರ್ಡನ್ಗೆ ಫೋನ್ ಮಾಡ್ತಾ ಇರು. ಅಲ್ಲೇ ಇದ್ದಾಳೋ ಎಲ್ಲಾದರೂ ಹೋಗಿದ್ದಾಳೋ ಅಂತ ಗೊತ್ತಾಗುತ್ತಲ್ಲ. ಶಕ್ತಿ ಹೊರ ಕೂತ್ಕೊಂಡು ಏನೋ ಮಾಡ್ತಿದ್ಯಾ, ಬಾರೋ ಒಳಗೆ. ಸರಿ ಮಾವ, ನೀವು ಅದೇನು ನೋಡ್ಕೊಳ್ಳಿ. ನಾನು ಒಳಗೆ ಅಕ್ಕ ಕರಿತಿದ್ದಾರೆ, ಹೋಗ್ತೀನಿ. ಆಯ್ತಪ್ಪ, ಹೋಗು. ಅಪ್ಪು ಇನ್ನೇನು ಹಾಸ್ಟೆಲಲ್ಲಿ ಇದ್ದಾಳಂತಲ್ಲಣ್ಣ. ಕಿಶೋರ್ಗೂ ಕಿರಣ್ಗೂ ಫೋನ್ ಮಾಡಿ ಹೇಳೋಣ. ಸದ್ಯ ಹಾಸ್ಟೆಲಲ್ಲಿ ಇದ್ದಾಳಲ್ಲ, ನನಗೆ ಒಂದು ದೊಡ್ಡ ಭಾರ ಇಲ್ದಂಗೆ ಆಯ್ತಣ್ಣ. ನೀನು ಅವ್ರನ್ನ ಕರ್ಸೋಣ ಫೋನ್ ಮಾಡಿ. ಕಣೋ, ಅವ್ರಿಗೂ ಫೋನ್ ಮಾಡಿ ಕರಿತೀನಿ. ಅವಳ ಬಗ್ಗೆ ಏನು ವಿಚಾರ್ಸೋಕೆ ಹೋಗಬೇಡಿ. ಶಕ್ತಿನೇ ದಿನ ಫೋನ್ ಮಾಡಿ ಕಂಡ್ಕೋತಾನೆ. ನೀವು ಸುಮ್ಮನೆ ಇರ್ರಿ. ಆಮೇಲೆ ನೀವೆಲ್ಲ ಹಾಸ್ಟೆಲ್ ಹತ್ರ ಹೋಗೋದು, ಅವಳ ಹತ್ರ ಮಾತಾಡೋದು ಎಲ್ಲ ಮಾಡಬೇಡಿ. ಮತ್ತು ಅಲ್ಲಿಂದನೂ ನಮ್ಗೆ ಹೇಳ್ದಂಗೆ ಎಲ್ಲಾದರೂ ಹೋದರೆ ಕಷ್ಟ ಅಂತ ಬಂದಮೇಲೆ ಫೋನ್ ಮಾಡಿ ಹೇಳ್ತೀನಿ. ನಾನು ನಮ್ಮ ಅರ್ಪಿತನ ಮದುವೆ ಆದಮೇಲೆ ನಾನು ಇಬ್ಬರು ಗಂಡು ಮಕ್ಳಿಗೂ ಮದುವೆ ಮಾಡೋಣ ಅಂತ ಇದ್ದೆ. ಈಗ ನೋಡಿದ್ರೆ ಅಮ್ಮುದೇ ಮದುವೆ ಆಗೋಯ್ತು. ಇನ್ನು ಫಸ್ಟ್ನೇಳು ಹಂಗೆ ಉಳಿದ್ಲು. ಈಗ 2ನೇಳಿಗೆ ಮದುವೆ ಆಗೈತೆ, ಫಸ್ಟ್ನೇಳಿಗೆ ಆಗಿಲ್ಲ ಅನ್ಕೋತಾರೆ. ಒಂದೇ ಸರಿ ಅಪ್ಪುದು ಮದುವೆ ಆದಮೇಲೆ ನಮ್ಮವ್ರಿಗೂ ಇಬ್ರಿಗೂ ಹೆಣ್ಣು ನೋಡಬೇಕು ಕಣಪ್ಪರಿಗೂ. ಅಷ್ಟು ಅಪ್ಪು ಮನೆಗೆ ಬರಲಣ್ಣ, ಆಮೇಲೆ ಮಾತಾಡೋಣ. ನೀನು ಬೇಕಾದರೆ ಕಿರಣ್ಗೂ ಕಿಶೋರ್ಗೂ ನೋಡುವಂತೆ. ಸರಿ ಹಂಗಾರೆ ನಡಿಯಪ್ಪ. ಅಲ್ಲಿ ಊಟದ್ದು ಪಾತ್ರೆಗಳೆಲ್ಲ ಹಂಗೆ ಬಿದ್ದವೆ. ಅವನ್ನೆಲ್ಲನ ಕಳ್ಸ್ಯಾರೋ ಇಲ್ವೋ ನೋಡೋಣ. ಎಲ್ಲ ಖಾಲಿ ಮಾಡಿ ಅವ್ರಿಗೆಲ್ಲನ ಸಾಕ್ಸ್ಯಾರೋ ಇಲ್ವೋ ಶಾಮಿಯಾನದವ್ರಿಗೆ ಕೊಟ್ಟು, ಇನ್ನೇನಾದರೂ ಬಾಕಿ ದುಡ್ಡಿದ್ರೆ ಎಲ್ಲ ಕೊಟ್ಟು ಬರೋಣ. ಎಲ್ಲ ಸೆಟ್ಲ್ಮೆಂಟ್ ಮಾಡಿ ನಡಿ ಹೋಗೋಣ. ಸಾರಿ ಫ್ರೆಂಡ್ಸ್, ಇವತ್ತು ವಿಡಿಯೋ ಲೇಟ್ ಆಯಿತು. ಯಾಕೆ ಅಂದರೆ ಬೆಳಿಗ್ಗೆ ಕರೆಂಟ್ ಹೋಗಿದ್ದು ಬಂದೇ ಇಲ್ಲ. ವೈಫೈಗೆ ಕನೆಕ್ಷನ್ ಇರಲಿಲ್ಲ ವೈಫೈ. ಹಾಗಾಗಿ ನನಗೆ ಡೇಟಾ ಕಮ್ಮಿ ಆಗಿ ಯಾವುದು ಆನ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಲೇಟಾಗಿದ್ದು. ಆದರೆ ವೀಡಿಯೋಸ್ ಬರ್ತವೆ. ಕರೆಂಟ್ ಇಲ್ಲದಕ್ಕೆ ವೈಫೈ ಇಲ್ಲದಕ್ಕೆ ಅಷ್ಟೇ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಬರುತ್ತೆ, ವೆಯ್ಟ್ ಮಾಡಿ ನೋಡ್ತಾ ಇರಿ.